ಏನಾತ ಏನೋ ಮಾತಾಡಕತ್ತಿರಲ್ಲ. ಎನ್ನ ಯಾವಾಗ ಬಂದಿ ನೋಡೇ ಇಲ್ಲಲ್ಲ. ದನಿನೂ ಕೇಳಿಲ್ಲಪ್ಪ. ನಾನು ಆಗ ಬಂದನವ ಹಂಗ ಮಾತಾಡ್ಕೊತ ಕುಂತಿದ್ವಿ ನೋಡು. ನಿಂಗೆ ಆರಾಮಾಗೈತಿಲ್ಲ? ಆರಾಮಾಗೈತೆ ನಾ ಪೂರಾ ಆರಾಮಾಗೈತೆ ನೋಡು. ಊಟ ಮಾಡ್ಬೇನ ಈಗ ಬಿಸಿ ರೊಟ್ಟಿ ಮಾಡೀನಿ ಅಂತ ನಾನು ಬ್ಯಾಡ ಅಂದ್ರೂ ಕೇಳಿಲ್ಲಪ್ಪ. ವೈನಿ ಮಾಡಿದ್ರು ಬಿಸಿ ರೊಟ್ಟಿ. ಬಾ ಊಟ ಮಾಡ್ಬಾ. ಬೇಡವಾ, ಊಟ ಅದು ಏನು ಬೇಡ. ಇದ ಅವಲಕ್ಕಿ ತಿಂದು ಬಂದಿದ್ನಿ, ಒಟ್ಟು ಕಲ್ಲು ಹಾಕಿದಂಗೆ ಆಗಿತ್ತು ನೋಡು. ಅವಲಕ್ಕಿ ತಿನ್ನೋದಿಲ್ಲ ಬ್ಯಾಡ ಅಂದ್ರು ಅದನ್ನ ಮಾಡಿಡ್ತಾಳ. ಅದನ್ನ ಒಟ್ಟು ತಿನ್ನೋಣ ಒಟ್ಟು ಒಂಥರ ಆಕತೈತಿ. ಬೇಡ ಒಲ್ಲೆ ಏನು ಹೋಗುದಿಲ್ಲ. ನೀ ಮಾಡಿ ಊಟ ಮಾಡು. ಹಿಂಗಂತಾರ ನೋಡಿಲ್ಲ. ಏನ್ ಮಾಡೋದು ದಿನ ಒಂದೊಂಥರ ಹೇಳಿ ನೋಡುನು. ಉಪ್ಪಿಟ್ಟು ಮಾಡಿದ್ರೆ ದಿನ ಯಾಕೆ ಉಪ್ಪಿಟ್ಟು ಮಾಡ್ತೇವ ಅಂತ ಹಾಕಂತಾಳು. ಅವಲಕ್ಕಿ ಮಾಡಿದ್ರೆ ಅವಲಕ್ಕಿ ಯಾಕೆ ಮಾಡಿ ಅಂತ ಇವ್ರು ಅಂತಾರ. ಏನ್ ಮಾಡೋದಾ ತಿನ್ನ. ಹೋಗ್ಲಿ ಬಿಡು, ಮಾಡಿದ್ದು ಆಗೈತಿ ತಿಂದಿದ್ದು ಆಗೈತಿ. ಇನ್ಯಾಕ ಮಾತು ಏನಾರ ಮಾಡೋ ಮಾರಯ್ಯ, ಏನಾರ ಮಾಡೋಟ ತಿನ್ನಾಕೊಂದು ಕೊಟ್ರೆ ಸಾಕು. ನೀಲ ಊಟ ಮಾಡ್ನಿ ಅವ್ರು ಹಂಗ ಏನು ಮಾಡಿದ್ರು ಒಂದ್ ಹೆಸರು ಇಡ್ತಾರ. ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟು ದಿನ ಉಪ್ಪಿಟ್ಟನು ಅಂತಾರ. ಅವಲಕ್ಕಿ ಮಾಡಿದ್ರೆ ಎದೆ ಉರಿತೈತೆ ಅಂತಾರ. ಒಗ್ಗರಣೆ ಅನ್ನ ಮಾಡಿದ್ರೆ ಮುಂಜಾನೆ ನಾವಾಗುದಿಲ್ಲ ಮರ ಯಾವಾಟ್ ತುಂಬುದಿಲ್ಲ ಒಗ್ಗರಣೆ ಅನ್ನ ಅಂತಾರ. ಮತ್ತೆ ಇನ್ನೇನ್ ಮಾಡ್ಬೇಕಾದ್ರು ದಿನ ಒಂದೊಂಥರ. ಮಾಡಿ ಊಟ ಮಾಡಿ. ಮುಂಜಾನೆ ಸುಟ್ಟು ಏನು ತಿಂದಿಲ್ಲ. ಯಾಕಲೇ ಮಾಡಿದ್ದು ಸುಮ್ ತಿನ್ನಾಕ ಬರುದಿಲ್ಲ. ಅದ್ಯಾಕ ಇದ್ಯಾಕ ಅನ್ನೋದ್ಯಾಕ? ಪಾಪ ಮುಂಜಾಳಿಂದ ಸಂಚನ ಬಿಸಿಲು ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ಮಳಿ ಅನ್ನಂಗಿಲ್ಲ, ಒಲಿ ಮುಂದೆ ಕುಂತು ಮಾಡುದ ಮಾಡ್ತಾರ. ಮಾಡಿ ಕೊಟ್ಟಿದ್ದು ತಿನ್ನೋದು ಕಲಿ. ಅದ್ಯಾಕ ಇದ್ಯಾಕ ಅಂತಾರಂತ ಮಗ. ತಣ್ಣ ಕುಂದ್ರಿ. ಇಡ್ಲಿ ಮಸಿಗೆ ಬುದ್ಧಿ ಹೇಳಿತಂತ. ಮೊದಲ ನೀವು ಕಲೀರಿ, ಹಿಂದಾಗಳಿ ನಮ್ಮ ಅಣ್ಣಗೆ ಹೇಳುವಂತ್ರಿ. ನಾ ಯಾವಾಗಂದ್ರೆ ನೊಮಾರಯ್ಯ ನಿನಗ ಮಾಡಿದ್ದು ಸುಮ್ ತಿಂದು ಎದ್ದೊಕ್ಕೊಂಡು ನಾನು ತಂಗಿ ಊಟ ಮಾಡುವಾನಿ. ಅವ್ರ ಕೂಟ ಕುಂತ್ರ ಮುಗಿದು ಹೋದ. ಉಪಾಸನ ಕುಂದ್ರುದಿಲ್ಲೇ. ಊಟ ಮಾಡ್ನಿ. ಐನಿ ಕುಂದ್ರಿ ಹೋಗುವಂತ್ರಿ. ಎಲ್ಲರೂ ಹೋಗಿ ಏನ್ ಮಾಡಾರೀಗ? ಕುಂದ್ರಿ. ಜ್ಞಾನ ಮಾಡ್ಬೇಕೊಟ್ಟು ಹೋಗಿ. ಮತ್ತೇನಿಲ್ಲ, ಸೂಜಿ ಒಟ್ಟು ಮಾಡಿದ್ರೆ ಆಗ್ತೈತಿ. ಏನು ಮಾಡುದಿಲ್ಲ ನೋಡೋರು. ಅಲ್ಲ ಹಿಂಗಂತನಂತ ಹೇಳಿ ಮನ್ಸಿಗೆ ಹಚ್ಕೊಂಡು ಊಟ ಮಾಡೋದು ಬಿಟ್ಬಿಡ್ಬೇಡ. ಮತ್ತ ಏನ ಬಾಯಿಗೆ ರುಚಿ ಇಲ್ಲಂದಿ ಮತ್ತ ಪದ್ಧಸಿರಿ ಉಣ್ಣಾಕತ್ತಿಯಲ್ಲ ಟಮಾಟಿ ಉಳ್ಳಾಗಡ್ಡಿದ್ದು ಹಾಕೊಂಡು. ಅಯ್ಯ ಸುಮ್ಕೀರಿ. ನಿಮ್ದೊಂದು ಅತ್ತಾಗ ನಾನು 2 ದಿನ ಆತು ಊಟ ಮಾಡಿಲ್ಲ. ಕೈಕಾಲ ಶಕ್ತಿ ಇಲ್ಲ ಅಂತ ಹೇಳಿ ಒಟ್ಟು ಏನಾರ ಬಾಯಿಗೆ ರುಚಿ ಬರ್ಲಿ ಅಂತ ಹೇಳಿ ಉಳ್ಳಾಗಡ್ಡಿ ಟಮಾಟಿ ಅದು ಇದು ಏನಾರ ಒಂದು ಮಾಡ್ಕೊಂಡು ಊಟ ಮಾಡಕತ್ತನ. ಕಣ್ಣು ಹತ್ಬೇಡ್ರಿ ನನಗ. ಏನ 2 ದಿನ ಆತು ಚೆನ್ನಾಗಿ ಊಟ ಸದ ಮಾಡಿಲ್ಲ. ಮುಂಜಾನಿಂದ ನಾಷ್ಟಾನು ಮಾಡಿಲ್ಲ. ಏನಾರ ಒಂದು ಮಾಡ್ಕೊಂಡು ತಿನ್ನೋಳಕ್ ಬಿಡಪ್ಪ. ಏನಾರ ಒಂದು ಅಂತಿ ನೋಡು. ಅಲ್ಲ ನಾ ಏನಂದನವ ಅನ್ಬಾರ್ದು. ಆತ್ ಬಿಡುವ ಅನ್ನೋದಿಲ್ಲ. ಯಾಕೆ ತಿನ್ನೊಳಕ್ ತಿಂತೀನಿ. ನಿನಗೆ ಹೆಂಗ್ ಮನಸ್ಸಿಗೆ ಬರ್ತೈತೆ ಹಂಗೆ ಹಾಕೊಂಡ್ ತಿನ್. ಒಟ್ಟು ನೆಮ್ಮದಿಯಿಂದ ಉಣ್ಣಾಕ ಬಿಡುದಿಲ್ಲ. ಅಲ್ಲ ಆದ್ರೂ ನೀನು ನಿಮ್ಮ ಅಣ್ಣನ ಕೇಳಿದಿ ಉಂತಿಯನು ಅಂತ ಹೇಳಿ. ಇಲ್ಲೇ ಕುಂತನ ನಾನು ಒಂದು ಮಾತು ಕೇಳಿಲ್ಲ ನೀನು ಉಂತಿಯನು ಅಂತ ಹೇಳಿ. ಯವ್ವ ನಾವಲ್ಲಿ ಎದ್ದು ಹೋಗ್ಬಿಡ್ತಾನ. ನನ್ನ ತಲೆ ಕಡ್ತೆ ಅಂದ್ರೆ ಆತಾಗ ಈಗ ಕೇಳಾಕತ್ತನ ನೋಡ್ರಿ. ಉಂತಿರೇನು? ಊಟ ಮಾಡ್ತಿರೇನು? ಬಿಡ್ಲಿ ನೀ ಏನ್ ಹಚ್ಚಿ ನಮ್ಮ ತಂಗಿಗೆ ಒಂದಳತಿ ಊಟ ಮಾಡುವಳಕ್ಕ. ಮಾಡುವ ನೀ ಊಟ ಮಾಡು. ಅಪ್ಪ ಎಲ್ಲೋಗಿದ್ದಿ? ಎಷ್ಟೊತ್ತಾತ್ ನಾನು ನಿನ್ನ ನೋಡಕತ್ತೆ. ನೀ ನೋಡಿದ್ರೆ ಇಲ್ಲಿ ಬಂದು ಕುಂತಿ. ಎಲ್ಲೋಗಿದ್ದಪ್ಪ ನೀನು? ಎಲ್ಲಿಲ್ಲವ ಎಲ್ಲಿ ಹೋಗ್ಲಿ, ಇಲ್ಲೇ ಬಂದು ಕುಂತು ನೋಡು. ಯಾಕ ಈಗ ಹೇಳೋದು ಬೇಡ. ನಮ್ಮ ಅಪ್ಪ ಬೈದಾಗ ಹೇಳ್ತಾನೆ. ಈಗ ನಮ್ಮ ಅತ್ತೆ ನಮ್ಮವ್ವ ಬೈತಾರ. ಸುಮ್ಕ ಯಾಕಬೇಕು? ಯಾಕಿಲ್ಲಪ್ಪ ಹಂಗ ನೋಡಿದ್ನಿ ಎಲ್ಲೋಗಿದ್ದೆ ಅಂತ ಹೇಳಿ. ಅಲ್ಲೇ ಮನೆಗೆ ಹೋಗಿದ್ನಿ, ನೀ ಇರ್ಲಿಲ್ಲ. ಅದಕ್ಕೆ ಕೇಳಿದ್ ನೋಡು. ಹೌದನು? ಎಲ್ಲಿಗೆ ಹೋಗಿಲ್ಲವ, ಇಲ್ಲೇ ಕುಂತು ನೋಡು. ನಾಷ್ಟ ಮಾಡಿದಿ? ಹ್ಞೂ ಅಪ್ಪ ಮಾಡಿದ್ನಿ. ಅವಲಕ್ಕಿ ಮಾಡಿದ್ಲಲ್ಲ ಅವ್ವ ಎಲ್ಲ ಆರ್ಬಿಟ್ಟಿತ್ತು ಗೊತ್ತನು. ಒಂದಿಟ್ಟು ಬಿಸಿ ಮಾಡ್ಕೊಡು ಅಂತಂದ್ರೆ ಮಾಡ್ಕೊಡ್ಲಿಲ್ಲ. ಬೈದ್ಲು. ಮತ್ತೇನ್ ಮಾಡೋದು? ಅದನ್ನ ತಿನ್ನಿ. ಒಟ್ಟು ಬಿಸಿ ಮಾಡಿ ಕೊಡ್ಬೇಕಿಲ್ಲ ಅದನ್ನ. ಅವಲಕ್ಕಿ ಆರಾನ ರುಚಿ ಬರ್ತೈತೆ ಅದು. ಒಟ್ಟು ಬಿಸಿ ಮಾಡಿ ಕೊಟ್ಟಿದ್ರೆ ಏನಕ್ಕಿತ್ತು? ಊರ್ ಮಧ್ಯಾಹ್ನಕ್ಕೆ ಬರ್ರಿ ನೀವು ನಾಷ್ಟ ಮಾಡಕ. ಹೊಳಮಳ ಬಿಸಿ ಮಾಡಿ ಕೊಡ್ತಾನೆ ನಿಮ್ಗೆ ಗುರಿ ಹೆಚ್ಚೆಚ್ಚಿ. ತನ್ನ ಕುಂದ್ರಿ. ನಾಳೆ ಸುಟ್ಟು ಅದನ್ನ ಮಾಡೋದಿಲ್ಲ. ಮತ್ತೆ ತಲೆ ಕಡ್ತಂದ್ರೆ ಮಾಡಿಟ್ಟು ತನಗ ತಿನ್ನಕ್ ಬರೋದಿಲ್ಲ. ಹೌದವ. ಮತ್ತೆ ದೌಡು ನಾಷ್ಟ ಮಾಡ್ಬೇಕು. ನಾಳೆ ಸುಟ್ಟು 6 ದೌಡು ನಾಷ್ಟ ಮಾಡ್ತವ. ಇರ್ಲಿಕ್ಕ ಪಾಪ ನಿಮ್ಮವ್ವ ಹೊಳಮಳ ಬಿಸಿ ಮಾಡ್ಕೊತ ಕುಂದ್ರತಕ್ಕತಿ ನೋಡು. ಮತ್ತೆ ಹಿಂದಾಗಡೆ ತಲೆ ಕಡಿತೆ ಅಂದ್ರೆ ಅದನ್ನ ಮಾಡ್ಕೊಡುದಿಲ್ಲ ನಮಗ. ಹ್ಞೂ ಅಪ್ಪ. ಅವ್ವ ನಾಷ್ಟ ಅನ್ನೋದು ನೆನಪಾತ್ ನೋಡು ನನಗ. ನೀನ್ ಎಕ್ಕಿ ನೆನೆ ಯಾಕಂದ್ರೆ ಹಾಕ್ಲಿಲ್ಲ. ಇವತ್ತು ಹಾಕ್ತೇನಂತ ಹೇಳಿದ್ದಲ್ಲ, ಹಾಕಿದೇನು ದಾಸಿ ಮಾಡಕ? ಅಯ್ಯೋ ಹೌದಲ್ಲ, ಹಾಕೇ ಇಲ್ಲ ನೋಡು. ನಿನ್ನೆ ಹಸನ್ ಮಾಡಿ ಇಟ್ಟು ಇವತ್ತು ಹಾಕ್ಬೇಕಂತ ಹೇಳಿ ಇನ್ನ ಹಾಕಿಲ್ಲ ನೋಡು. ಹಾಕ್ನ ತಡಿಯವ ಈಗ ಹೋಗಿ. ನೆನಪು ಮಾಡಿ ಚಲೋ ಮಾಡಿದ್ವಿ ನೋಡವ. ಹಿಂಗ್ ಮಾಡ್ತಿ. ನಾ ಹೇಳಿದ್ದಿಲ್ಲ ಅಂದ್ರೆ ಇವತ್ತು ಹಾಕ್ತಿದ್ದಿದ್ದಿಲ್ಲ. ಹೌದಲ್ಲ? ನಂಗೆ ಗೊತ್ತು. ಇವತ್ತು ಹಾಕವ. ನಾಳೆಗೆ ದಾಸಿ ಮಾಡು. ಎಷ್ಟು ದಿನ ಆತ್ ನಾ ಹೇಳಕತ್ತಿ. ಇಲ್ಲ ಹಾಕ್ತೇನವ. ಹಾಕ್ಬೇಕಂತ ಹೇಳಿ ನಾನು ನಿನ್ನ ಹಸನ್ ಮಾಡಿ ಇಟ್ಟನು. ಈಗ ನೆನಪೇ ಆಗಿದ್ದಿಲ್ಲ ನೋಡು. ಈಗ ಹೋಗಿ ಹಾಕ್ತಂತು. ಊಟ ಮಾಡ್ತೇನೆ ಸೂಜಿ? ಬಾ ಒಂದು ರೊಟ್ಟಿ ತಿಂಬ ಬಿಸಿದು. ಒಳ್ಳೆ ಅಕ್ಕಿ ಹಸು ಆಗಿಲ್ಲ. ಅವ್ವ ಇದೇನ ರೊಟ್ಟಿ ಪಲ್ಲೆ? ಅಲ್ಲೇ ಮನೆಗೆ ತಗೊಂಡುಂಟೇನು? ಹ್ಞೂ ತಿಂತೇನು? ಹೀರಿಕಾಯಿ ಪಲ್ಲೆ ಐತಿ? ಅಲ್ಲವ. ಹೀರಿಕಾಯಿ ಪಲ್ಲೆ ಅಂದ್ರೆ ಇಷ್ಟ ಆಗುದಿಲ್ಲ ನನಗೆ. ಅಯ್ಯ ಹೀರಿಕಾಯಿ ಎಣ್ಣಿಗಾಯಿ ಪಲ್ಲೆ ಮಾಡ್ಯಾಳಿ. ಮತ್ತೆ ಎಂತ ರುಚಿಯಾಗಿರ್ತೈತಿ. ಇದನ್ನ ತಿನ್ಬೇಕು. ಈಗ ಮನೆಗೆ ಹೋಗಿ ಏನು ಮಾಡೋದಿಲ್ಲ ನಾನು. ಏನು ಮಾಡೋದಿಲ್ಲ. ಹೋಗವ. ನಂಗೆ ಇಷ್ಟ ಆಗುದಿಲ್ಲ ಇದು ಹೀರಿಕಾಯಿ ಪಲ್ಲೆ. ನನಗೆ ಬೇರೆ ಏನಾರ ಮಾಡು. ತಿನ್ನೋದಿಲ್ಲ ಅಂದ್ರೆ ಏನ್ ಮಾಡ್ಲವ ನಿನಗ? ಏನ್ ಮಾಡ್ಕೊಡ್ಬೇಕು? ನಿನ್ನ ಒಬ್ಬಕ್ಕೆ ಸಂಬಂಧ ಏನಾರ ಮಾಡ್ಬೇಕು ನೋಡ. ಇನ್ನು ಮಾಡೋಟ್ ಬೇರೆ ಪಲ್ಯ ಅದ್ರ ಕೂಟ ತಿನ್ನಾಕ ಬರ್ತೈತಿ. ಮತ್ತೆ ಇಷ್ಟ ಆಗುದಿಲ್ಲ ಅಂದ್ರೆ ತಿನ್ನೋದಿಲ್ಲಕ್ಕಿ. ಮತ್ತೆ ಮಧ್ಯಾಹ್ನಕ್ಕೆ ಬೇಕಲ್ಲ ಏನಾರ ಒಟ್ಟು ಮಾಡಿ ಬೇರೆದು. ಸಂಚಾನ ನಿಮ್ದ ಮಾಡೋದು. ನಿಮ್ಗೊಂಥರ ಆಕಿಗೊಂಥರ ಮಾಡ್ತೀನಿ ತಗೋರಿ. ಯಾವ್ದು ಬದ್ನಿಕಾಯಿ ಪಲ್ಯ ಮಾಡ್ಲೇನು? ಏನ ಬದ್ನಿಕಾಯ? ಅವ್ವ ಬ್ಯಾಡ್ ಬಿಡು. ಇದನ್ನ ಹೀರಿಕಾಯಿ ಪಲ್ಯ ತಿಂತೀನಿ. ಮತ್ತೆ ಯಾಕೆ ಮಾಡಕ್ ಹೋಗಿ? ಈಗ ಹೆಂಗ್ ಮಾಡ್ತಿಲೆ? ಗಾಡಿ ತಗೋತಿಲ್ಲ ಈಗ ಹೊಸಾದು? ತಗೋತ ನಾವು ಮರ ಹೊಸ ಗಾಡಿ ತಗೋಬೇಕು ಮತ್ತೆ ಬೇಕಲ್ಲ. ತಗೋತಿ ಬಿಡು. ಮತ್ತ ಹಳೆ ಗಾಡಿ ಕೊಡುದು ಹೆಂಗ?
ನಿಮ್ಮವನ ಹೊಳಬೆಳ ಅದನ್ನ ಹೇಳ್ಬೇಕನು. ಕೊಡುದಿಲ್ಲ, ಹಳೆ ಗಾಡಿ ಕೊಡುದಿಲ್ಲ. ಅದನ್ನಿಲ್ಲೇ ಮನೆ ಮುಂದೆ ಹಚ್ತನು, ಹೊಸ ಗಾಡಿನೂ ತರ್ತನು. ಎಷ್ಟು ದಿನ ಆಗಿತ್ತು ನೋಡಿ ನಾನು ಹೇಳಾಕತ್ತಿ ಹೊಸ ಗಾಡಿ ತಗೋರಿ ಅಂತೇಳಿ. ಈಗಾರ ತಗೊಳಕ್ ತಯಾರಾದ್ರೆ ಅಲ್ಲ ಇದು ಅದನ್ನ ಹಳೆ ಗಾಡಿ ಕೊಡ್ರಿ, ಕೊಟ್ಟು ಹೊಸ ಗಾಡಿ ತಗೊಂಬರ್ರಿ. ಅದನ್ನ ಏನ್ ಮಾಡೋರು ಮನೆ ಮುಂದೆ ತಗೊಂಡ? ಲೇ 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 ನಿನಗೆ ಗೊತ್ತಾಗುದಿಲ್ಲ, ಸುಮ್ಕಿರು. ನಾನು ಅದನ್ನು ಇಟ್ಕೊಳವ, ಹೊಸ ಗಾಡಿನೂ ತರ್ತನಂತ. ಅದು ಏನ್ ಮಾಡ್ತೈತಿ ಅಲ್ಲಿ ಮನೆ ಮುಂದೆ ಹಚ್ಚಿದ್ರೆ ತನ್ನ ಪಾಡಿಗೆ ನಿಂದಿರ್ತೈತಪ್ಪ. ಅಲ್ಲ ಅಣ್ಣ, ಅದು ಉಪಯೋಗ ಇಲ್ಲ ಬಂದ ಬಿದ್ದೈತಂದ್ರ ಅದನ್ನ ಇಟ್ಕೊಂಡ್ರೆ ಏನ್ ಮಾಡವ? ಕೊಟ್ಟು ಬಿಡಣ್ಣ, ಬಂದಟ್ ಬರ್ತೈತಿ. ನಿಂಗೆ ಗೊತ್ತಿಲ್ಲವ ಅದ್ರೊಳಗ ಬಾಳ ನೆನಪದ. ನಾ ಸಣ್ಣಂದಿರ್ತ ನಮ್ಮ ಅಪ್ಪನ ಕಡೆ ಕಾಡ್ಬೇಡಿ ಕೊಡಿಸ್ಕೊಂಡನು. ಏನೋ ಸಣ್ಣಂದಿರ್ತ ಕಾರ್ ಬೇಡಿ ಕೊಡಿಸ್ಕೊಂಡಿರಿ ಅಂದ್ರೆ ಒಂದ್ 4-5 ವರ್ಷದವ್ರು ಇದ್ರಿ ಕಾಣ್ತೈತೆ ಅವಾಗ. ಮಬ್ಬುಷ ನೀ ಮಸ್ಕಿರಿ ಮಾಡ್ತೀಯನು? ಸಣ್ಣಂದಿರ್ತ ಅಂದ್ರೆ 4-5 ವರ್ಷ ಅಲ್ಲ, ಮದ್ವೆ ಆಗೋಕಿನ ಮೊದಲ. ಮದುವೆ ಆಗೋಕಿನ ಮೊದ್ಲ ಸಣ್ಣವ್ರು ಇದ್ರಿ, ಮದುವೆ ಆಗುತ್ತಲೇ ದೊಡ್ಡವರಾಗ್ಬಿಟ್ರೇನು? ನೀ ಊಟ ಮಾಡಿ ಪಾಪ 2 ದಿನ ಆತು ಊಟ ಮಾಡಿಲ್ಲ, ಕೈಕಾಲ ಶಕ್ತಿ ಇಲ್ದಂಗ ಆಗೈತಿ. ಮಾಡಿ ಊಟ ಮಾಡಿ ನೀ ಮೊದಲು. ಅತ್ತಿ ಸುಮ್ಕಿರತ್ತಿ, ಊಟ ಮಾಡ್ನಿ. ಮಾವ ಏನೇನು ನೆನಪುಗಳದ ಒಂದಿಲ್ಲ, ಏನೇನದ ಹೇಳಿ ನೋಡುನು ಕೇಳುನು. ಅಯ್ಯೋ ನೀನು ಒಬ್ಬಕ್ಯಾರ ಕೇಳಿದಿಲ್ಲವ, ಇವ್ರು ಯಾರು ಕೇಳಕ್ ತಯಾರಿಲ್ಲ ನೋಡು. ಒಂದಳತಿ ಹತ್ಬಿಟ್ಟಾರ, ಕೊಟ್ಬಿಡು ಅಂತ ಹೇಳಿ. ಏನ್ ಕೇಳ್ತೀಯವ ಅದ್ರೊಳಗೆ ಜಗ್ಗ ನೆನಪದವ ನಾನು ಅದನ್ನ ಗಾಡಿ ತಗೊಂಡಿದ್ದು ನಿಮ್ಮ ಅತ್ತಿ ಸಂಬಂಧ, ಗೊತ್ತನು? ಏನೋ ನನ್ನ ಸಂಬಂಧ? ನಾ ಯಾವಾಗ ಹೇಳಿನ್ರಿ ನಿಮಗೆ ಗಾಡಿ ತಗೋ ಅಂತ? ಸಮಾಧಾನ ತಪ್ಪು ತಿಳ್ಕೊಬೇಡ. ನೀ ಹೇಳಿಲ್ಲ, ನಾ ತಗೊಂಡನು. ನಾನು ನಿನ್ನ ಸಂಬಂಧ ಗಾಡಿ ತಗೊಂಡನು. ನೀ ಯಾವತ್ತರ ಕೇಳಿದ್ರಲ್ಲ ನಿನಗೆ ಗೊತ್ತಾಗಕ್ಕ. ನೀ ಕೇಳಿಲ್ಲ, ನಾ ಹೇಳಿಲ್ಲ. ಇದೊಳೆ ಕತೆ ಆತ್ ಬಿಡು. ನಾ ಗಾಡಿ ತಗೋ ಅಂತ ಹೇಳಿಲ್ಲ, ಬೇಡ ಅಂತ ಹೇಳಿಲ್ಲ. ಮೊದ್ಲೇ ಮಾತು ನೀವು ಗಾಡಿ ತಗೊಂಡಿದ್ದ ಗೊತ್ತಿಲ್ಲ ನನಗೆ, ಯಾವಾಗ ತಗೊಂಡಿರಿ ಏನ? ಅಯ್ಯೋ ದೇವ್ರೆ, ಸುಮ್ಕಿರತ್ತಿ, ನಿನಗೆ ಗೊತ್ತಿಲ್ಲ. ಮಾವೇನೋ ಹೇಳಾಕತ್ತಾನು, ಕೇಳುನು ತಡಿ. ಮಾವ ಹೇಳ ಮಾವ ನೀನು. ನೋಡ್ರಿ ನೀವೇನಾರ ಹೇಳ್ರಿ, ಆದ್ರೆ ನನ್ನ ಮೇಲೆ ಬರಬೇಡ್ರಿ ನನ್ನ ಸಂಬಂಧ ತಗೊಂಡಿದ್ರಂತ. ನಾ ಯಾವಾಗ ಹೇಳಿದ್ನಿ? ಥೋ ಅತ್ತಿ ಸುಮ್ಕಿರತ್ತಿ. ಮಾವ ಹೇಳ ನೀನು, ಅತ್ತಿ ಮಾತಿಗೆಲ್ಲ ತಲೆ ಕೆಡಿಸ್ಕೊಬೇಡ, ನನಗೆ ಹೇಳ, ನಾ ಕೇಳ್ತೀನಿ. ಹಂಗ ಬಿಡುವ ಆಯ್ತು ನಿಮ್ಮ ಅತ್ತಿ. ಮತ್ತೆ ಯಾವಾಗಾರ ಕೇಳಿದ್ರ ಗೊತ್ತಕ್ಕಿತ್ತು ಯಾಕೆ ಗಾಡಿ ತಗೊಂಡ್ ಅಂತ ಹೇಳಿ. ಆಕಿ ಕೇಳಿಲ್ಲ ಅಂತೇಳಿ ನಾನು ಹೇಳಿಲ್ಲ, ಹಿಂಗಾಗಿ ಗೊತ್ತಿಲ್ಲ, ಅದಕ್ಕೆ ಒದರ್ತಾಳ. ನಾ ಕೇಳ್ತೀನಿ, ಹೇಳ ಮಾವ, ನೀ ಬೇಜಾರ್ ಮಾಡ್ಕೋಬೇಡ, ನೀ ಹೇಳ, ನಾ ಕೇಳ್ತೀನಿ. ನೋಡವ್ವ, ನಾ ಮೊದ್ಲೇ ಮಾತು ಹೇಳ್ಬೇಕಂದ್ರ ಗಾಡಿ ತಗೊಂಡಿದ್ದು ನಿಮ್ಮ ಅತ್ತೆ ಸಂಬಂಧ. ಯಾಕ ಹೆಂಗ ಅಂತ ಕೇಳಿಲ್ಲ, ಹೇಳ್ತಾನ. ಹೇಳ ಮಾವ, ಯಾಕೆ ಹೆಂಗ? ಹಿಂಗ್ ಕೇಳಿದ್ರೆ ಹೇಳ್ತಾನವ ನಾ ಎಲ್ಲ ಚಂದಂಗ. ಆದ್ರೆ ನಿಮ್ಮ ಅತ್ತಿ ಕೇಳೋದಿಲ್ಲ, ತಂದ ಒದರ್ತಾಳ. ಅದನ್ನ ನಾ ಕೇಳ್ಬೇಕು. ಹಿಂಗಾಗಿ ನಿಮ್ಮ ಅತ್ತಿ ಕೇಳಿಲ್ಲ, ನಾ ಹೇಳಿಲ್ಲ. ಇವತ್ ನೀ ಕೇಳಿದಿಲ್ಲ, ಹೇಳ್ತೀನಿ ಕೇಳವ ಇಲ್ಲಿ. ಹೇಳ ಮಾವ, ನೀ ಬೇಜಾರ್ ಮಾಡ್ಕೋಬೇಡ, ನಿನ್ ಮನಸ್ನಾಗ ಏನೇನೈತ್ ನೋಡು ಎಲ್ಲ ಹೇಳು, ನಾ ಕೇಳ್ತೀನಿ. ಸಾಕವ, ಇಟ್ಟಂದಿಲ್ಲ ಹೇಳ್ತಾನ. ಇಟ್ಟು ದಿನ ಯಾರು ಕೇಳಿಲ್ಲ, ನಿಮ್ಮ ಅತ್ತೆ ಅಂತೂ ಬಿಡು ತಂದ ಒದರ್ತಾಳ. ಆಕಿ ಹಂಗ ಒದ್ರದಕ್ಕನ ನಾ ಕುಡಿಯಾಕ ಕಲ್ತಿದ್ದು. ಮೊದಲ ಒಟ್ಟ ಕುಡಿತಿರ್ಲಿಲ್ಲ ನಾನು. ನಿಮ್ಮ ಅತ್ತೆ ಹಿಂಗೇನು ವಾರ ಒಟ್ಟು ಅಂತೇಳಿ ಒದ್ರಾಕ್ ಚಾಲು ಮಾಡಿದ್ಲಲ್ಲ, ಅವಾಗಿಂದ ಕುಡಿಯಾಕತ್ತನು. ಅವಾಗ ಮೊದಲ ಹೊಸದಾಗಿ ಮದುವೆ ಆದಾಗ ಒಟ್ಟ ಮಾತಾಡ್ತಿರ್ಲಿಲ್ಲ. ಏನಕ್ಕೆ ಈಗ ಮಾತ್ರ ಬರ್ತಾವ ಇಲ್ಲ ಅಂತಿದ್ದೆ ನಾನು. ಹಂಗಿದ್ಲು. ಏನು ಬರ್ಬರ್ತಾ ಒದರಾಕತ್ತಿದ್ಲು ನೋಡು, ನಾ ಕುಡಿದು ಕಲಿತ್ ಬಿಟ್ಟೆ. ಸಾಕ್ ಸುಮ್ಕೊಂಡ್ರಲ್ಲೇ. ನಾನು ನೋಡಾಕತ್ತ ಆಗಳ ಸುಟ್ಟು ಏನಾರ ಒಂದ್ ಅನ್ನಕತ್ತಿ ನಮ್ಮ ತಂಗಿಗೆ. ನಮ್ಮ ತಂಗಿ ಸಿಗ್ಬೇಕಂದ್ರ ಪುಣ್ಯ ಮಾಡಿ. ನೀನಲ್ಲನು ನಮ್ಮ ಮನಿ ಬಾಕಲಿಗೆ ಬಂದು ಕುಂತಿದ್ದು ನಮ್ಮ ತಂಗಿನ ಬೇಕಂತ ಹೇಳಿ. ಯಾಕ ಮರ್ತಿಯನು? ಮರ್ತಿಲ್ಲೋ ಮಾರ, ಅದ್ನಂಗ್ ಮರ್ಯಾಕತಿ. ನನ್ನ ಜೀವನದಾಗ ಮಾಡಿ ದೊಡ್ಡ ತಪ್ಪದ. ಅಂತ ತಪ್ಪುಗಳೆಲ್ಲ ಮರ್ಯಾಕತ್ತೇನು? ಇಲ್ಲ ನೋಡಣ್ಣ, ನೋಡು ಹೆಂಗಂತಾರ. ನಾನು ಅದಕ್ಕೆ ಹೇಳಿದೆ, ನಾನು ಅವಾಗ ಇವ್ರನ್ನ ಮದ್ವೆ ಆಗುದು ಅಲ್ಲ ಅಂತ ಹೇಳಿ. ನೀವ ಕೇಳಿಲ್ಲ. ಹೌದಾ ಅತ್ತಿ, ಒಲ್ಲಂತಿದ್ದೆ ನಿಮ್ಮ ಅವನ್ ಮದ್ವೆ ಆಗಕ್ಕ? ಮಾವ, ಅತ್ತು ಅಲ್ಲನ್ನ ನಾನು ಬಿಟ್ಟು ಬಿಡಬಾರ್ದನು? ಬೇರೆ ಮದ್ವೆ ಆಗಿ ಆರಾಮ್ ಇರ್ತಿದ್ದೆ. ನೋಡಿ ಈಗ. ನನಗ ಗೊತ್ತಾಗಿಲ್ಲವ ಅವಾಗ. ಈಕೆಲ್ಲ ಬೇಡ ಅಂದ್ಲಕ್ಕರಿ ನಾನು ವಿಚಾರ ಮಾಡ್ಲಿಲ್ಲ. ಇವರೆಲ್ಲ ಬಾರಿ ಮೋಸ ಮಾಡ್ಯಾರ ತಗೋವ ನನಗ. ಅದೆಲ್ಲ ಮಾತು ಬೇಡ ಈಗ. ಏನೋ ಹೇಳಾಕತ್ತಿದ್ನಲ್ಲ ನಿನಗ. ಗಾಡಿ ಯಾಕೆ ತಗೊಂಡೆ ಅಂತ. ಗಾಡಿ ಯಾಕೆ ತಗೊಂಡೆ ಅಂತ ಹೇಳಾಕತ್ತಿದ್ ನೋಡ. ಅದನ್ನ ಬಿಟ್ಟು ಎಲ್ಲೆಲ್ಲೋ ಹೊಂಟಿವಿ. ಹೇಳ ಮಾವ, ಗಾಡಿ ಯಾಕೆ ತಗೊಂಡಿ? ಅದನ್ನ ಹೇಳ್ತನವ ಈಗ. ಅದೊಂದು ದೊಡ್ಡ ಕತಿ, ಗೊತ್ತನು? ಇಲ್ಲ ಮಾವ, ನನಗೆ ಗೊತ್ತಿಲ್ಲ. ನನಗೆ ಹೆಂಗ್ ಗೊತ್ತಾಗಬೇಕು? ನೀ ಹೇಳ್ಬೇಕೀಗ. ಅದನ್ನ ಒಟ್ಟೆ ಸಣ್ಣದು ಮಾಡಿ ಹೇಳು, ದೊಡ್ಡದು ಹೇಳಬೇಡ. ಆತ ಸಣ್ಣದ ಮಾಡಿ ಹೇಳ್ತಾನ ತಗೋವ. ಈಗ ಹೇಳ್ತಾನ ಮತ್ತೆ ಎಲ್ಲ ನೆನಪಿಟ್ಕೋಬೇಕು ನೀವು ಊಟು. ನೆನಪಿಟ್ಕೋಬೇಕಾ ಮಾವ? ಹಂಗಾದ್ರೆ ಒಂದು ಬುಕ್ಕ ಪೆನ್ನ ಹಿಡ್ಕೊಂಡು ಕುಂದ್ರಲೇನು? ಇಂಪಾರ್ಟೆಂಟ್ ಇದ್ದಿದ್ದು ಪಾಯಿಂಟ್ ಬರ್ಕೋತ್ನ. ಬೇಡ ಬುಕ್ಕ ಪೆನ್ನ ಅದು ಎಲ್ಲ ಬೇಡ. ನಾ ಹೇಳು ಕತಿ ಕೇಳಿದೆ ಅಂದ್ರೆ ಈಗ ಒಂದು ಪಾಯಿಂಟ್ ಅಲ್ಲ, ಒಂದು ಅಕ್ಷರನೂ ಮರೆಯಂಗಿಲ್ಲ ನೀ. ಈಗ ಎಲ್ಲ ಹಂಗ ಪಟಾಪಟ ನೆನಪಿಟ್ಕೊಂಡ್ಬಿಡ್ತಿ. ಮಾವ ಖರೆ ಹೇಳೆ, ಈ ಕತ್ತಿ ಗಿತ್ತಿ ಎಲ್ಲ ಬೇಡ. ಒಂದ ಪಾಯಿಂಟ್ನಾಗ ಗಾಡಿ ಯಾಕೆ ತಗೊಂಡೆ ಅಂತ ಹೇಳ್ಬಿಡು. ಅದನ್ನು ಏನ ಕೇಳೋದಿರ್ಲಿಲ್ಲ. ಆದ್ರೆ ನೀ ಅತ್ತೆ ಸಂಬಂಧ ತಗೊಂಡನಂತ ನಾಕತ್ತಲ್ಲ, ಅದಕ್ಕೆ ಕೇಳ್ಬೇಕಂತ ಆಸೆ. ಅದು ಒಟ್ಟ ಹೇಳ್ಬಿಡು ಮಾವ, ಹೆಚ್ಚಿಗೆ ಬೇಡ. ಅದನ್ನಾರ ಹೇಳಂದಿಲ್ಲವ ಸಾಕು. ಇಟ್ಟು ದಿನ ಅದನ್ನೂ ಯಾರು ಕೇಳಿದ್ದಿಲ್ಲ. ನೀ ಅದನ್ನಾರ ಹೇಳಂದಿಲ್ಲವ, ಹೇಳ್ತನಂತ. ಮೊದ್ಲೇ ಸಾರಿ ನಿಮ್ಮ ಅತ್ತಿ ನಮ್ಮ ಊರಿಗೆ ಬಂದಾಗ ನಿಮ್ಮ ಅತ್ತಿ ನೋಡಿ ಪಿದಾಗ್ಬಿಟ್ಟಿದ್ದೆ ನಾನು. ಅದಕ್ಕೆ ನಿಮ್ಮ ಅತ್ತಿ ಮುಂದೆ ಗಾಡಿ ತಗೊಂಡು ಅಡ್ಡಾಡ್ಬೇಕಂತೇಳಿ ನಮ್ಮ ಅಪ್ಪನ ಕಡೆ ಕಾಡಿ ಬೇಡಿ ಗಾಡಿ ಕೊಡಿಸ್ಕೊಂಡಿದ್ದೆ, ಗೊತ್ತನು? ಏನೋ ಇದಕ್ಕ ನೀವು ಗಾಡಿ ಕೊಡಿಸ್ಕೊಂಡಿದ್ದೆ? ಏನಪ್ಪ ನನಗೇನು ಹೇಳಿಲ್ಬಿಡು ನೀವು. ಕರೆ ಐತೆ ಸುಳ್ಳೈತೆ ಸೂಜಿ, ನಿಮ್ಮ ಮಾವ ಏನಾರ ಒಂದು ಹೇಳ್ತಾನೆ ಬಿಡ್ಲಿ, ಅವ್ರ ಮಾತೇನು ಕೇಳ್ತಿ? ನಾ ಯಾಕೆ ಸುಳ್ಳು ಹೇಳಿ ತನ್ನ ಕುಂದ್ರು? ನೀ ಕೇಳಿಲ್ಲ, ನಾ ಹೇಳಿಲ್ಲ.
ಈಗ ಸಸಿ ಕೇಳಾಕತ್ತಾಳು ಆಕಿ ಮುಂದೆ ಹೇಳ್ತಾನ ನೀನ್ ತನ್ನ ಕುಂದ್ರ ನಿನ್ ಕೇಳಾಕ ಆಗ್ಲಿಕ್ಕ ಎದ್ದು ನಡಿ ಒಳಗ್. ಏನ್ಲೇ ನಿನ್ ಗೊತ್ತಿಲ್ಲನ ಸುಮ್ಮ ಕುಂತಿಯಲ್ಲ ನಾ ಎದಕ್ ಗಾಡಿ ತಗೊಂಡನ ಅಂತೇಳಿ ನಿನಗ್ ಗೊತ್ತಿಲ್ಲ? ಗೊತ್ತಾಯ್ತು ಹೇಳಿ ಅದಕ್ಕೆ ಏನಾತೀಗ? ಮತ್ತ ಗೊತ್ತಿದ್ರು ಸುಮ್ಮ ಕುಂತಿಯಲ್ಲ. ನೋಡು ನಿನ್ ತಂಗಿ ಹಂಗನ್ನಾಕತ್ತಾಳು ಸುಳ್ಳಂತ. ಸುಳ್ಳನು ಹಂಗಾದ್ರ ನಾ ಹೇಳಿದ್ದ. ಮಾವ ಬಿಡು, ಅತ್ತಿ ನಂಬಿದ್ರೆ ನಂಬ್ಲಿ ಬಿಟ್ರೆ ಬಿಡ್ಲಿ, ನಾ ನಂಬ್ತನ್ ಹೇಳು. ನೀನು ಅತ್ತಿ ಸಂಬಂಧ ಗಾಡಿ ತಗೊಂಡಿ ಅತ್ತಿ ಪಿದಾಗಿ ಅಂದ್ರ ಅತ್ತಿ ಪಿದಾಗುವಂಗಿದ್ಲ ಅವಾಗ. ಇಲ್ಲ ಇಲ್ಲ ಹಂಗೇನಿರ್ಲಿಲ್ಲ. ನನಗೆ ಈಗ ಅನ್ಸಾಕತ್ತತಿ ಯಾಕೆ ಹಂಗ ಮಾಡಿದ್ನಿ ಏನ ನಾ ಹುಚ್ಚರ್ಗತಿ. ಈಗ ಹೆಂಗದಾಳಲ್ಲ ಹಿಂಗ ಇದ್ಲ ಅವಾಗು. ಈಗ ಬೇಕಾದ್ರೆ ಇಲ್ಲೊಂದು ಫೋಟೋ ಹಾಕ್ತಾನ ನೋಡು, ಥಿಯೇಟ್ ಹಿಂಗ ಇದ್ಲ ನೋಡು. ಈಗ ಹಿಂಗ ಅಣ್ಣಕ್ಕೇನ ಅವಾಗಿಂದ ಇದು ಫೋಟೋ ಇಲ್ಲಿ ಹಾಕ್ತಾನ ನೋಡು. ಇದ ನೋಡು ಆ ಫೋಟೋ ಅವಾಗಿಂದ ಹೆಂಗದಾಳ ನೋಡು. ಥಿಯೇಟ್ ಈಗ ಹೆಂಗದಾಳಲ್ಲ ಹಂಗ ಇಲ್ಲ ನೋಡು. ಕೂದ್ಲಾ ಬಿಟ್ಕೊಂಡು ಹೂವ ಇಟ್ಕೊಂಡು ಸೊಂಟದ ಮೇಲೆ ಕೈ ಇಟ್ಕೊಂಡು ಪೋಸ್ ಕೊಟ್ಟು ಫೋಟೋ ಹೆಂಗ್ ಕೊಡ್ಸ್ಕೊಂಡಾಳ ನೋಡು. ಹಂಗೆ ಹಾಕೊಂಡಾಳ ಅಂಗಿ. ಈ ಅಂಗಿ ನೋಡೇ ನೋಡುವ ನಾ ಪಿದಾ ಆಗಿದ್ದ. ಮಾವ ಇದೇನ ಅತ್ತಿ ಹಿಂಗದಾಳಲ್ಲ, ಈಗ ಹೆಂಗದಾಳ ಅವಾಗ ಹಂಗದಾಳು. ತಗಿ ನಾನು ಈಗ ವಯಸ್ಸಾಗನ ದಪ್ಪಾಗ್ಯಾಳ ಏನ ಅಂತ ತಿಳ್ದನ. ಬಿಡು ಮಾವ, ನೀ ಅತ್ತಿನ ನೋಡಿ ಪಿದಾ ಆಗುದೇನು ಅವಶ್ಯಕತೆ ಇರಲಿಲ್ಲ. ಯಾಕೆ ಪಿದಾ ಆಗಿ ಏನ? ಅದ ಹೇಳಿದ್ನಲ್ಲ ಬಾ, ಈ ಅಂಗಿ ನೋಡೇ ಪಿದಾ ಆಗ್ಬಿಟ್ ನಾನು. ಈಗ ನೋಡಿದ್ರೆ ಇದೊಂದು ನೀಲಿ ಕಲರ್ ಸೀರೆ ಉಟ್ಕೊಂಡು ಕುಂದಿರ್ತಾಳೆ ಯಾವಾಗ ನೋಡಿದ್ರು. ಈಗೂ ಹಂಗೆ ಹಾಕೊಂಡ್ ಅಡ್ಡಾಡ್ತೀನಿ ತಡ್ರಿ. ತನ್ನ ಕುಂದ್ರಿ ನೋಡ್ರಿ ಅಲ್ಲಿ ಎಷ್ಟು ಚಂದ ಅದನ್ನ. ನಾನು ಅವಾಗ ನನ್ನ ನೋಡ್ರಿ ನನಗೆ ನನ್ನ ಮೇಲೆ ಪ್ರೀತಿ ಬರ್ತೈತಿ ನೋಡ್ರಿ ಎಷ್ಟು ಚಂದ ಅದನ್ನ. ಈಗ ಮದುವೆಯಾಗನ ಹಿಂಗೆಲ್ಲ ನಿಮ್ ಚಾಕ್ರಿ ಮಾಡಿ 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 ಹಿಂಗಾಗ್ಬಿಟ್ಟನು. ಮಾವ ಆಗಲಿ ಸ್ವಲ್ಪ ಪಿದಾಗಿನ ಅನ್ನಕತ್ತಿಯಲ್ಲ, ಅತ್ತಿನ ಪ್ರೀತಿ ಮಾಡಿ ಮದುವೆ ಆಕಿಯೇನು? ಪ್ರೀತಿ ಮಾಡಿ ಮದುವೆ ಆಗಿ ನೀವಣ್ಣ ನಿಮ್ಮ ಅತ್ತಿನೂ ಗೊತ್ತನು. ನಮ್ದು ಲವ್ ಮ್ಯಾರೇಜು. ನಿಮ್ಮ ಅತ್ತಿ ಯಾವಾಗ ನೋಡಿದ್ರು ನಾನು ಸುತ್ತನ ಸುತ್ತಿದ್ಲು. ಮನ್ಮತ ನೋಡು ಸುರ ಸುಂದರ ಅಂಗ. ಅದಕ್ಕೆ ನಿಮ್ಮ ಅವನಿಂದ ಸುತ್ತಿದ್ದು. ತೆಗಿರಿ ಒಂದರ ಕರೆ ಮಾತಾಡ್ರಿ. ಆದ್ರೂ ಅತ್ತಿ ಬರ್ರಿ ಚಂದದಿ ನೋಡವಾಗ ಗುಂಡು ಗುಂಡಗ. ಎಲ್ಲಿ ತೆಗಿಸಿದ್ದೈತಿ ಇದನ್ನ ಫೋಟೋ? ಯಾವಾಗ ತೆಗಿಸಿ? ಬರ್ರಿ ಚಂದ ಐತಲ್ಲ ಈ ಫೋಟೋ ನೋಡಿನಿ ಅಂದ್ರೆ ನನ್ನ ಮೇಲೆ ನನಗೆ ಪ್ರೀತಿ ಬರ್ತೈತೆ. ಯವ ಎಂತ ಚಂದ ಐತಿ ನೋಡು. ಇದನ್ನ ನಮ್ಮ ಊರಾಗ ಹೊಡಿಸಿದ್ದೆ, ನಮ್ಮ ಹಿತ್ತಲಾಗ ನಿಂತ. ಅಲ್ಲೇ ನಮ್ಮನಿ ಬಾಜು ಒಬ್ಬರದ್ದು ಮದುವೆ ಇತ್ತು. ನಾನು ಅಲ್ಲೇ ಹೊಸ ಅಂಗಿ ಹಾಕೊಂಡು ಹೂವ ಇಟ್ಕೊಂಡು ತಯಾರಾಗಿ ಹೋಗಿದ್ದೆ. ಅಲ್ಲಿ ಮದುಮಕ್ಕಳದ್ದು ಫೋಟೋ ಹೊಡಕ್ ಬಂದಿರ್ತಾರಲ್ಲ, ಅವ್ರನ್ನ ಕರ್ಕೊಂಡ್ ಬಂದು ನಮ್ಮ ಅವ್ವ ನಮ್ಮ ಅಪ್ಪ ಇಬ್ರು ಹಿತ್ತಲಾಗ ನಿಂದಿರ್ಸಿ ನಂದೊಂದು ಫೋಟೋ ಹೊಡಿಸಿದ್ರು. ಅದೇ ಇದು. ಹೌದಾ? ಚಂದ ಐತಿ ಚಂದ ಐತಿ. ಮಾಮ ನಿಂದು ಆಗ್ತದೆ ಲವ್ ಸ್ಟೋರಿ ಹೇಳ ಮಾವ. ಅಯ್ಯೋ ದೇವ್ರೆ ಬ್ಯಾಡ್ ಬಿಡವ, ಎದಕ್ಕೆ ಅದೆಲ್ಲ ಈಗ ಆಗಿ ಹೋಗಿದ್ ಮಾತು. ಇಲ್ಲ ಮಾವ ಹೇಳ ಕೇಳೋಣ. ಹಂಗೈತಿ ಅತ್ತೆ ಅವಾಗೂ ಹಿಂಗ ಟೇಪ್ ಹಳೆ ಟೇಪ್ ಗತಿ ಹೊರ ಹೊರ ಒದರ್ತಿದ್ಲ, ಸಮಾಧಾನ ಇದ್ಲು ಮಾವ ಅವಾಗ. ಅದೇನ್ ಕೇಳ್ತೀಯವ್ವ, ಅವಾಗೂ ಹಿಂಗ ನಾ ಏನ್ ತಿಳಿದಿದ್ನಿ ಮದುವೆಗನ ಒಟ್ಟ ಸಂಬಾಯ್ ತಕ್ಕಾಳ ಏನ್ ಮಾಡ್ತಾಳ ಅಂತೇಳಿ ಹಿಂಗ್ ವಿಚಾರ ಮಾಡೀನಿ. ಅದ ನನ್ನ ವಿಚಾರನ ತಲೆ ಕೆಳಗಾಗಿ ಉಲ್ಟಾ ಆಗ್ಬಿಡ್ತು. ಹೌದಾ? ಅಯ್ಯೋ ಪಾಪ ಮಾವ, ನೀ ಅವಾಗ ಅತ್ತಿಗೆ ಡಿವೋರ್ಸ್ ಕೊಟ್ಟವ್ರು ಊರಿಗೆ ಓಡಿಸ್ಬಿಡುದಿತ್ತು. ಓಡಿಸಿ ಹಿಂದಗಡೆ ನಿನಗ ಹೆಂಗ್ ಬೇಕಾದಂತ ಹುಡುಗಿಯರು ಸಿಕ್ತಿದ್ರು. ತೆಳ್ಳಗ ಬೆಳ್ಳಗ ಎತ್ತಂಗಿರು ಹುಡುಗಿಯರು ಸಿಕ್ತಿದ್ರು. ಗೊತ್ತನು? ಬಾಳ ಮೋಸ ಆಗೈತ್ ಕಾಂತೈತ್ ಮಾವ ನಿನಗ. ಆಗೇತೆವ ಆಗೇತಿ. ಜಗ್ಗಟ್ಟು ಮೋಸನ ಆಗೇತಿ. ಖರೆ ಏನ್ ಮಾಡುದು? ಅವಾಗ ನಾ ಏನು ವಿಚಾರ ಮಾಡಿದ್ನಿ, ನನ್ನಿಂದ ಒಂದು ಹುಡುಗಿ ಭಾಳ ಹಾಳಾಗಿ ಬರ್ತಡಿ ಅಂತೇಳಿ ಹೊಂದ್ಕೊಂಡು ಬನ್ನೆ. ಈಗ ಮುದುಕೆ ಗೆಳಕರ ಈಗೂ ನಾನು ಹೊಂದ್ಕೊಂಡು ಹೋಗುದು ಆಗೇತಿ ನೋಡು. ನಾನು ನೋಡಾಕತ್ತನಲ್ ಮಾವ ಪಾಪ. ನೀನ ಎಟ್ಟಂತ ಹೊಂದ್ಕೊಂಡು ಹೇಳು. ನಾನು ನೋಡಾಕತ್ತನ ಪಾಪ. ಮಾವ ನೀನ್ ನೋಡಿದ್ರೆ ಹೊಟ್ಟೆನ್ ಕಳ್ಳ ಪಾಚಿ ಎಲ್ಲ ಕಿತ್ತು ಹೊರಗೆ ಬರ್ತಾವ ನೋಡ. ಹಂಗ ಖರೆ ಏನ್ ಮಾಡೋದೈತಿ ಹೇಳು? ಇಲ್ಲ ಏನು ಮಾಡೋದಿಲ್ಲವ. ನನಗೆ ಏನು ಮಾಡೋಕ್ಕಾಗಿಲ್ಲ. 8 ವರ್ಷ ಆದ್ರು ಪಾಪ ನೀ ಏನು ಮಾಡ್ತಿ ಹೇಳು? ನನ್ನ ಅರ್ಥ ಮಾಡ್ಕೊಂಡೆಲ್ಲವ, ಅಷ್ಟು ಸಾಕು. ಮತ್ತೆ ಮಾವ ಹೇಳಲ್ಲ ನಿಮ್ ಲವ್ ಸ್ಟೋರಿ. ಬೇಡ ಬೇಡ ಬೇಡವ, ಅದ್ನೇನು ಕೇಳ್ತಿ? ಆಗಿ ಹೋಗಿದ್ದು ಅನಾಹುತಗಳನ್ನೆಲ್ಲ ಮರ್ತು ಬಿಡ್ಬೇಕು. ಹೊಳ್ಳಮಳ್ಳ ನೆನಪು ಮಾಡ್ಕೊಂಡ್ರೆ ನಮ್ಗೆ ತ್ರಾಸು. ಹೌದಲ್ಲ? ಮತ್ತೆ ನಿಮ್ಗೂ ಏನಾರ ನಮ್ಮ ಅತ್ತೆ ಮಾವಂದ ಲವ್ ಸ್ಟೋರಿ ಕೇಳಬೇಕು ನೋಡ್ಬೇಕಂತ ಏನಾರ ಆಸೆ ಐತನ್ರಿ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾ ಅದ್ರ ಬಗ್ಗೆ ವಿಡಿಯೋಗಳು ಮಾಡ್ತೇನಂತ. ಬೇಡವ, ಅದ್ನೇನು ಕೇಳ್ತಿ? ಆಗಿ ಹೋಗಿದ್ದು ಅನಾಹುತಗಳನ್ನೆಲ್ಲ ಮರ್ತು ಬಿಡ್ಬೇಕು. ಹೊಳ್ಳಮಳ್ಳ ನೆನಪು ಮಾಡ್ಕೊಂಡ್ರೆ ನಮ್ಗೆ ತ್ರಾಸು. ಹೌದಲ್ಲ?